ಕನಕಪುರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ನಂಬಿರುವ ದೇವರು ಈ ಭೂಮಿಯ ಮೇಲೆ ಹಸಿದ ಹೊಟ್ಟೆಗೆ ರೊಟ್ಟಿ ಅನ್ನ ನೀಡದೇ ಇದ್ದಾಗ ದೇವರು ಇದ್ದು ಏನು ಪ್ರಯೋಜನ ಎಂದು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪ್ರಶ್ನಿಸಿದ್ದಾರೆ. ಕನಕಪುರ ನಗರದ ಚನ್ನಬಸಪ್ಪ ವೃತ್ತದಲ್ಲಿ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ರವರು ಪಾರ್ಲಿಮೆಂಟ್ನಲ್ಲಿ ಹಗುರವಾಗಿ ಮಾತನಾಡುವ ಮೂಲಕ ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಎಂದರು. ಮನುಷ್ಯ ಬದುಕಿದ್ದಾಗ ಅವನ ಬದುಕಿಗೆ ಹೊಸ ಬೆಳಕನ್ನು ನೀಡಿ ಸ್ವರ್ಗವನ್ನು ಸೃಷ್ಟಿಸಬೇಕಾಗಿದೆ. ಅದನ್ನು ಬಿಟ್ಟು ಸತ್ತ ಮೇಲೆ ಯಾವ ಸ್ವರ್ಗ ಸೃಷ್ಟಿಸಿದರೆ ಏನು ಪ್ರಯೋಜನ ಎಂದರು. ಬುದ್ಧ, ಬಸವಾದಿ ಶರಣರು, ಮಹಾತ್ಮ ಗಾಂಧಿ, ಜ್ಯೋತಿ ಬಾಪುಲೆ, ಛತ್ರಪತಿ ಸಾಹು ಮಹಾರಾಜರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಕೇರಳದ ನಾರಾಯಣಗುರುರವರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಸಂತ ಕಬೀರ, ಅಕ್ಕಮಹಾದೇವಿ ಇಂತಹ ಅನೇಕ ಶರಣರು ಈ ಭೂಮಿಯ ಮೇಲೆ ಬದುಕಿದ್ದ ಇವರ ಬಗ್ಗೆ ಮಾತನಾಡಲು ಅಮಿತ್ ಶಾ ರವರನ್ನು ಪಾರ್ಲಿಮೆಂಟ್ಗೆ ಕಳುಹಿಸಿದರೆ ಮಹಾನ್ ವ್ಯಕ್ತಿಗಳ ತೇಜೋವಧೆ ಮಾಡುತ್ತಿದ್ದಾರೆ. ಅಮಿತ್ ಶಾ ರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಈ ನೆಲದ ಅಸ್ಮಿತೆಗಳಿಗೆ ಅಗೌರವ ತೋರುವವರನ್ನು ದೇಶದ್ರೋಹಿ ಎಂದು ಪರಿಗಣಿಸಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿಗಳು ಕೂಡಲೇ ದೇಶದ್ರೋಹದ ಕಾಯ್ದೆಯಡಿ ಅಮಿತ್ ಶಾ ರವರನ್ನು ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ನೀಲಿ ರಮೇಶ್, ಜೆ.ಎಂ. ಶಿವಲಿಂಗಯ್ಯ ಸೇರಿದಂತೆ ತಾಲೂಕಿನ ಅನೇಕ ದಲಿತ ಪರ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹಾಗಾಗಿ ಅವರ ಸಾಂಸ್ಕೃತಿಕ ಗುರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಭಾರತೀಯ ಸಂವಿಧಾನವನ್ನು ಸ್ವೀಕರಿಸಿದಂಥದ್ದು ಅನೇಕ ವರ್ಷಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ಇವತ್ತು ಅವರು ಅಮಿತ್ ಶಾ, ಆ ಒಬ್ಬ ಕೊಲೆಗಡಕ ಅಮಿತ್ ಶಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತಾಡಿರ್ತಕ್ಕಂಥದ್ದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಫ್ಯಾಷನ್ ಆಗುತ್ತದೆ ಅನ್ನೋದು ದೇವರವಾಗಿ ಪ್ರಸ್ತಾಪಿಸಿರ್ತಕ್ಕಂಥ ಅವನಲ್ಲಿರ್ತಕ್ಕಂಥ ಅಹಂಕಾರ ರಾಷ್ಟ್ರೀಯ ಅನ್ನೋದನ್ನು ತೋರಿಸ್ತದೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಾದ್ಯಂತ ಅಲ್ಲ, ರಾಷ್ಟ್ರದಾದ್ಯಂತ ಅಲ್ಲ, ವಿಶ್ವದಾದ್ಯಂತ ಆ ಒಬ್ಬ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಯಾಗಿ ನಡೆಸಿದಂಥ ಸಮಾಜದ ಮುಖಂಡರು ಮತ್ತು ನಾಯಕರಾಗಿರ್ತಕ್ಕಂಥ ಜೆ.ಎಂ. ಶಿವಲಿಂಗಣ್ಣವರೇ, ಚಿಕ್ಕಸಮ್ಮಣ್ಣವರೇ ಮತ್ತು ಇಲ್ಲಿ ಆರ್ಗನೈಸರ್ ಇರ್ತಕ್ಕಂಥ ಎಲ್ಲ ರೀತಿಯ ವಿವಿಧ ದಲಿತ ಪರ ಸಂಘಟನೆಗಳ ನಾಯಕರೇ, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಸಮಯದ ಅಭಾವ ಇರೋದ್ರಿಂದ ದಯಮಾಡಿ ಕ್ಷಮಿಸಬೇಕು. ಈಗ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾ ಅಮಿತ್ ಶಾ ಅವರು ಒಂದು ವಿಚಾರವನ್ನು ಹೇಳಿದ್ದಾರೆ. ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅದೇನು ಹೇಳಿದ್ದಾರೆ ಅಂತಂದರೆ, ಅಂಬೇಡ್ಕರ್ 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 ಅಂತಕ್ಕಂಥ ಹೆಸರು ಒಂದು ಪ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ 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 ಅನ್ನೋದ್ರ ಬದಲಾಗಿ ನೀವು ದೇವರ ಹೆಸರು ಹೇಳ್ಬಿಟ್ಟಿದ್ರೆ ಸ್ವರ್ಗ ಸೇರ್ಕೊಬಿಡ್ತಿದೆ ಕಣ್ರಯ್ಯ ಇಷ್ಟೊತ್ತಿಗೆ ಅನ್ನೋ ವಿಚಾರವನ್ನು ಅವ್ರು ಹೇಳಿದ್ದಾರೆ. ಆದರೆ ನಾನು ಈ ಮುಖಾಂತರ ಅಮಿತ್ ಶಾ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. ಏನಂತಂದ್ರೆ, ಈ ದೇಶದಲ್ಲಿ ಹಸ್ಕೊಂಡಿರ್ತಕ್ಕಂಥ ಜನಗಳಿಗೆ ಒಂದೊಟ್ಟು ಗಂಜಿ ನೀಡಕ್ಕಾಗದೆ ಇರ್ತಕ್ಕಂಥ ದೇವರು, ಹಸ್ಕೊಂಡಿರ್ತಕ್ಕಂಥ ಜನಗಳಿಗೆ ಒಂದು ರೊಟ್ಟಿ ಕೊಡಕ್ಕಾಗದೆ ಇರ್ತಕ್ಕಂಥ ದೇವರು, ಹಸ್ದಿರ್ತಕ್ಕಂಥ ಹೊಟ್ಟೆಗಳಿಗೆ ಒಂದೊತ್ತನ ಅನ್ನ ಕೊಡಕ್ಕಾಗದೆ ಇರ್ತಕ್ಕಂಥ ದೇವರು, ಸತ್ತರಲ್ಲಿ ಸ್ವರ್ಗ ಕೊಟ್ರೆ ಮೈ ಫುಟ್ಟದು ನನ್ನ ಚಪ್ಪಲಿಗೆ ಸಮಾನ ರೀ. ಸತ್ತರಲ್ಲಿ ಯಾವನು ಬೇಕ್ರಿ ಸ್ವರ್ಗ? ಬದುಕಿರುವಾಗ ಇದೆಯಲ್ಲ ಅದು ಸ್ವರ್ಗ. ಆ ಸ್ವರ್ಗವನ್ನ ಈ ಭೂಮಿ ಮಂಡಲದ ಮೇಲೆ ಸೃಷ್ಟಿಸಿದವ್ರು ಯಾರು? ಆ ಸ್ವರ್ಗವನ್ನ ಸೃಷ್ಟಿಸಿದವರು ಈ ನೆಲದ ಭೂಮಂಡಲದ ಬೆಳಕು ಗೌತಮ ಬುದ್ಧ, ಬಸವಾದಿ ಶರಣರು, ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಛತ್ರಪತಿ ಸಾಹು ಮಹಾರಾಜ್ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಕೇರಳದ ನಾರಾಯಣ ಗುರುಗಳು, ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸಂತ ಕಬೀರ, ಅಕ್ಕ ಮಹಾದೇವಿ ಇಂಥ ಅನೇಕ ಶರಣರು ಈ ಭೂಮಿಯ ಮೇಲೆ ಬದುಕಿರುವಾಗ ಜನಗಳಿಗೆ ಸ್ವರ್ಗ ಸೃಷ್ಟಿ ಮಾಡಿದ್ದಾರೆ. ಅವರ ಬಗ್ಗೆ ಮಾತಾಡಯ್ಯ ಅಂತೇಳಿ ಅವಿವೇಕಿನ ಆಯ್ಕೆ ಮಾಡಿದ್ರೆ ಪುಂಡ್ರು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು, ಪುಂಡ ಪೋಖರಿಗಳು ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡು ಮಹಾನ್ ವ್ಯಕ್ತಿಗಳ ಬಗ್ಗೆ ಅವರ ಚಾರಿತ್ರ್ಯವನ್ನ ವಧೆ ಮಾಡ್ತಾ ಇದ್ದಾರೆ, ಅವರ ಚಾರಿತ್ರ್ಯವನ್ನ ಹರಣ ಮಾಡ್ತಾ ಇದ್ದಾರೆ. ಈ ದೇಶವನ್ನ ಕಟ್ಟಿರ್ತಕ್ಕಂಥ ಟಿಪ್ಪು ಸುಲ್ತಾನ್ನ ಪಾರ್ಲಿಮೆಂಟ್ಗೆ ಬಂದಂತ, ಅಸೆಂಬ್ಲಿಗೆ ಬಂದಂತ ಸರ್ಕಾರಗಳು ಕಿತ್ತೆಸೆದಿದ್ದಾವೆ. ಮತ್ತೆ ಅನೇಕ ನಾಯಕರುಗಳನ್ನ ಈ ದೇಶದಲ್ಲಿ ಅಡ್ರೆಸ್ ಇಲ್ತಾ ಇದ್ದಂಗೆ ಮಾಡ್ತಾ ಇದ್ದಾವೆ. ಆದ್ರಿಂದ ಈ ಅಮಿತ್ ಶಾ ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದ್ರ ಮೂಲಕ ಸೂರ್ಯನಿಗೆ ಉಗಿದ್ರೆ ಯಾರ ಮುಖಕ್ಕೆ ಬೀಳುತ್ತೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗಿದೆ ಅಮಿತ್ ಶಾ ಇವತ್ತು. ಆದ್ರೆ ಅವನು ಗಡೀಪಾರ್ ಆಗೋಗಿದ್ದಂಥವನು, ಅವನ್ನ ಗುಜರಾತ್ ಇಂದ ಗಡೀಪಾರ್ ಮಾಡಿಬಿಟ್ಟಿದ್ರು. ಇವತ್ತು ಅವನು ಮತ್ತೆ ಪಾರ್ಲಿಮೆಂಟ್ ಹೋಗಿ ಅನೇಕ ಇಲ್ಲದೆ ಇರ್ತಕ್ಕಂಥ ದೇಶದ ಕಾನೂನುಗಳನ್ನ ಬದಲಾವಣೆ ಮಾಡಿ ಭಾರತೀಯ ನ್ಯಾಯ ಸಂಹಿತೆ ಅಂತಕ್ಕಂಥ ಅನೇಕ ಕಾನೂನುಗಳನ್ನ ತಂದಿದ್ದೀನಿ ಅಂತ ಕಾನೂನು ತಜ್ಞ ಅಂತ ಮಾತಾಡ್ತಾ ಇದ್ದಾನೆ. ಆದ್ರೆ ನಾನು ಇನ್ನೊಂದು ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡ್ತೀನಿ.
ಮೊನ್ನೆ ಮಾನ್ಯ ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ವಿಚಾರವನ್ನು ಹೇಳಿದೆ. ಗೌತಮ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಸಂವಿಧಾನವನ್ನ ಈ ದೇಶದ ದೇವರು ಅಂದ್ರೆ ತಪ್ಪಿಲ್ಲ ಅಂತೇಳಿ ನಮ್ಮ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ. ಇಂಥ ರಾಜ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವನು ಗೃಹ ಮಂತ್ರಿ ಅಲ್ಲ, ಅವನು ದೇಶದ್ರೋಹಿ. ಅಂಬೇಡ್ಕರ್ ಅನ್ನು ಅಪಮಾನ ಮಾಡ್ತಕ್ಕಂಥವನು, ಸಂವಿಧಾನವನ್ನು ಅಪಮಾನ ಮಾಡ್ತಕ್ಕಂಥವನು, ಈ ನೆಲದ ಅಸ್ಮಿತೆಗಳಿಗೆ ಅಗೌರವ ತೋರಿಸ್ತಕ್ಕಂಥವನನ್ನ ದೇಶದ್ರೋಹಿ ಅಂತ ಪರಿಗಣಿಸಬೇಕಾಗುತ್ತೆ. ಈ ದೇಶದ ಒಂದು ರಾಷ್ಟ್ರಪತಿಯವರಿಗೆ ನಿಜವಾದ ಈ ದೇಶದ ಕಾನೂನಿನ ಮೇಲೆ ಗೌರವ ಇದ್ರೆ, ಈ ದೇಶದ ಪ್ರಧಾನ ಮಂತ್ರಿಗೆ ಅದರ ಬಗ್ಗೆ ಗೌರವ ಇದ್ರೆ, ಮತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಗೌರವ ಇದ್ರೆ, ಇವತ್ತು ಅಮಿತ್ ಶಾನ ದೇಶದ್ರೋಹದ ಕಾಯ್ದೆ ಬಂಧಿಸಿ ಜೈಲಿನಲ್ಲಿಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ, ಇನ್ನೂ ಅನೇಕರು ಮಾತನಾಡೋರು ಇದ್ದಾರೆ. ಈ ಅಮಿತ್ ಶಾನ ದೇಶದ್ರೋಹದ ಚಟುವಟಿಕೆಯಲ್ಲಿ ಬಂಧಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.